ಬನ್ನಿ ಉದ್ಯೋಗ ಬರೀ ವಿಶ್ವ ಬರೀ ಮಾಡಿ ಅಲ್ಲೇ ನಿಲ್ಲಿ ಆಯ್ತಾ, ಸ್ವಲ್ಪ ದಾರಿ ಬಿಡಿ, ಅವ್ರು ಬರ್ತಾರೆ ನಿಮ್ಮಲ್ಲಿಗೆ, ಆರ್ತಿ ತರ್ತಾರೆ.
ಶ್ರೀರಾಮ ಭಕ್ತರಲ್ಲುಗಳು ಹಾಗೆ ಪೂರ್ಣ ಸಮಯದಲ್ಲಿ ಹಳೆಯ ಮತ್ತೆ ಇಡೀ ಪ್ರಾರ್ಥನೆ ಪೂರ್ವ ಆ ಅಯೋಧ್ಯ ರಾಮ ಮಂದಿರದ ಪ್ರತಿಷ್ಠಾಪನದ ಉದ್ದೇಶವಾದ ದಾಯಿಗಳಿಂದ ದೇವರನ್ನ ಅವತ್ತು ಬರುವ ನಾಟಕ ಗ್ರಾಮ ದೇವರಿಂದ ಗ್ರಾಮ ದೇವರಿಗೆ ನಮ್ಮ ಕುಟುಂಬದ ದೇವರಿಂದ ಗ್ರಾಮ ದೇವರಿಗೆ ನನಗೆ ಅಪ್ಪಮೆಂಜೆಯನ್ನ ಗ್ರಾಮ ದೇವರನ್ನು ಅನ್ಕೊಂಡು ಅಪ್ಪನ ಶಾಸ್ತ್ರ ಅಂಜಾದ ದೇವರನ್ನು ಪ್ರಾರ್ಥನೆ ಮಾಡ್ತಾನೆ ನನ್ನ ನಿಮ್ಮೆಲ್ಲ ಭಾಗ್ಯದಿಗಳನ್ನು 5 ಶತಮಾನದ ಕಂಡ 10 ತಲೆಮಾರಾದ 10 ತಲೆಮಾರದ ಮಲ್ಮಂದಿನ ಒಂದು ಕಾರ್ಯ ದೇವರ ಭಾಗ್ಯ ಕೊಡ್ತೇವೆ ಪ್ರಾರ್ಥನೆ ಭಾಗ್ಯ ಕೊಂಡವರ ಆ ಮಹಾದೇವರ ಪ್ರಾರ್ಥನೆ ಮಾಡ್ತಾನೆ ನಮಲ ರಾಮದೇವ ಜನ್ಮಪ್ಪ ಆ ಮಲ್ಕಿತಿ ಅಜ್ಞಾನವ ಆ ರಾಮದೇವರ ಸಂದಾನಲ್ಲ ಅವಲಾಭಿತಿ ನಿರ್ಪಾಡಿಸ್ತಾರ ಪರಿಹಾರ ಮಾಡ್ಕೊಂಡು ಸುಭಿಕ್ಷೋಟ ರಾಮರಾಷ್ಟ್ರ ಯಜಮಾನ ನೆಕ್ಕ ಸೇರಿಸಿ ಭಕ್ತರೇ ಅವಸ್ಥ ದೋಷಗಳ ಪರಿಹಾರ ಮಾಡಿಕೊಂಡು ಸದಾಕಾಲ ರಕ್ಷಣೆ ಮತ್ತು ನಡಪುಡುವಂತೆ ವಿನಯಗೆತ್ತಿ ಪರಿವಾರದ ಮಹಾಕಾರಣಕ್ಕೆ ಚೈತನ್ಯ ಸೇರಿದ್ದ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ ವಕ್ರತುಂಡ ಮಹಾಕಾಯ ಕೋಟಿಸುರ ಪ್ರಭ ಅವಿಘ್ನಂ ಗುರುಮೇ ದೇವ ಸರ್ವಕಾರ್ಯೇಶ್ವರದ ಕಾಳಿಂದೀಯ ಮಣಿಪ್ರಭಾನ್ಯಾನಾಂ ವೇತಾಳಿಮೂರ್ತೆ ಸ್ಥಿತಾಂ ಖಡ್ಗಂ ಶೂಲಗದೇಶಕಂ ಜವನ ಸಚ್ಚಂದ್ರಾರ್ಥ ಸರ್ಪಾಂಗರೈ ವಿಕ್ರಾಣಾಸುರಮಂಡಮಾನುಷಕ ಮಾತಾಂತ ಜಿಹ್ವಾಪರಾಂ ವಂದೇ ಶ್ರೀ ಗರುಡಾನ್ವಿತಾಂ ಶರಣಪಾಂ ಸತ್ವೋತ್ತಮಾಂಗಾಂ ಶಿವಾಂ ಸುಧಾ ಸಂಪೂಜಿತಾ ವಿಶ್ವೇರ್ಗಂಧಧೂಪಾದಿಭಿಸ್ತತಾ ದದಾತಿ ವಿತ್ತಂ ಪುತ್ರಾಂಶ ಮತಿಂದರ್ಮೇ ತಥಾಂ ಶುಭಂ ಅನನ್ಯಾ ಸಿದ್ಧಯನ್ ಭವಾಮ್ಯ ಜನಾಪರ್ಯುಪಾಸತೆ ದೇಶಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅರಿಷ್ಟಾನಿ ಪ್ರಣಸಂತು ದುರಿತಾನಿ ಭಯಾನಿಜ ಶಾಂತಿರಸುಭಂ ಅಸ್ತೋ ಗ್ರಹಾತ್ ಕುರ್ವಂತು ಮಂಗಳಂ ಮಹಾಕಾಳಿಯನ್ನು ಪ್ರಾರ್ಥನಾಂ ಸಮರ್ಪಯಾಮಿ ಗೋವಿಂದ ಗೋವಿಂದ
ಆತ್ಮೀಯ ಶ್ರೀರಾಮ ಭಟ್ ಬಂಧುಗಳೇ, ನಮ್ಮ ಕಾರ್ಯಕ್ರಮ ಈಗ ಬೆಳಿಗ್ಗೆ ಶ್ರೀರಾಮ ಭಜನೆ ಸಂಕೀರ್ತನೆ ಮುಗಿಸಿ ಮಹಾಕಾರ್ಯಗಳು ಮಹಾಪೂಜೆಯನ್ನು ಪೂರ್ಣಗೊಳಿಸಿ ಈಗ ರಾಮ ತಾಲೂಕು ಮಂತ್ರಕ್ಕೆ ನಾವು ಸಂಪರ್ಕಾಗ್ತಾ ಇದ್ದೇವೆ. ಮಾತೆಯು ದಯವಿಟ್ಟು ಈ ಒಂದು ಮೋಕ್ಷದಲ್ಲಿ ನಮ್ಮ ಎಲ್ಲ ಇಟ್ಕೊಳ್ಬೇಕು. ಹಾಗೆಯೇ ಇದು ಹನುಮಂತರಿಂದ ನಮಗೆ ಲಭಿಸಿರುವಂಥದ್ದು. ಶ್ರೀರಾಮ ಜಯರಾಮ ಜಯ ಜಯ ರಾಮ ಅನ್ನುವಂತಹ ತಾರಕ ಮಂತ್ರವನ್ನು ನಾವು 108 ಬಾರಿ ಜಪಿಸುತ್ತಿದ್ದೇವೆ. ಹಿಂದೆ ರಾಮಾಯಣದ ಸಂದರ್ಭದಲ್ಲಿ ಹನುಮಂತ ಪ್ರತಿಯೊಂದು ಕೆಲಸವನ್ನು ಮಾಡುವಾಗ ಕೂಡ ಅದು ರಾಮನ ಸೇವನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಶ್ರೀರಾಮ ಜಯರಾಮ ಜಯ ಜಯ ರಾಮ ಜಯ ಶ್ರೀರಾಮ ಅನ್ನುವಂತಹ ಘೋಷಣೆಯ ಮೂಲಕ ಅವರಲ್ಲಿ ಶಕ್ತಿಯನ್ನು ಸಂಚಯಗೊಳಿಸ್ತಾ ಇದ್ದ. ಅಂತಹ
ಶಕ್ತಿಯ ಮೂಲ ಮಂತ್ರವಾಗಿರುವಂತಹ ತಾರಕ ಮಂತ್ರವನ್ನು ನಾವೆಲ್ಲ ಈಗ ಸಾಮೂಹಿಕವಾಗಿ ಹೇಳುತ್ತಿದ್ದೇವೆ. ನಾವು ಮೃತ್ಯುಂಜಯ ಧರ್ಮದ ಒಂದರ ವಾರಿಸುದಾರರು. ಹಿಂದೂ ಧರ್ಮ ಅನ್ನುವಂಥದ್ದು ಮೃತ್ಯುಂಜಯ ಧರ್ಮ. ಈ ಧರ್ಮಕ್ಕೆ ಅಳಿವಿಲ್ಲ. ಹಾಗಾಗಿ 500 ವರ್ಷಗಳ ನಿರಂತರ ಕಾಯುವಿಕೆಯ ನಂತರ ಶ್ರೀರಾಮನ ಸನ್ನಿಧಿಯಲ್ಲಿ ಇವತ್ತು ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. ಅಂದ್ರೆ ಎಷ್ಟೋ ವರ್ಷದ ಇತಿಹಾಸಗಳು ಮತ್ತೆ ಮರುಕಳಿಸಿ ನಮ್ಮ ಹೃದಯದಲ್ಲಿರುವ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆ ಆಗುವುದರ ಮೂಲಕ ನಮ್ಮ ದೇಹದಲ್ಲಿ ಕೂಡ ಒಂದು ರೀತಿಯಾದಂತಹ ಶಕ್ತಿ, ರಾಷ್ಟ್ರದಲ್ಲೂ ಒಂದು ಶಕ್ತಿ ಆವಿರ್ಭಾವ ಆಗುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ರಾಮನ ಮೂಲ ಮಂತ್ರವಾಗಿರುವಂತಹ ತಾರಕ ಮಂತ್ರವನ್ನು ನಾವೆಲ್ಲರೂ ಏಕಕಾಲದಲ್ಲಿ ದೇಶದಾದ್ಯಂತ ಜಪಿಸ್ತಾ ಇರೋದ್ರಿಂದ ಇದೀಗ ದೇಶದಲ್ಲಿ ದೊಡ್ಡದಾದಂತಹ ಆಧ್ಯಾತ್ಮಿಕ ಶಕ್ತಿ ಹಾಗೆಯೇ ದೈವ ಶಕ್ತಿ ಆವಿರ್ಭವಿಸಿಕೊಂಡು ಮುಂದಿನ ದಿನಗಳಲ್ಲಿ ರಾಷ್ಟ್ರಕ್ಕೆ ಹಾಗೆಯೇ ಇಡೀ ವಿಶ್ವಕ್ಕೆ ಮಾಂಗಲ್ಯ ಉಂಟಾಗಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಾವೆಲ್ಲರೂ ಈ ಪವಿತ್ರವಾದಂತಹ ರಾಮ ತಾರಕ ಮಂತ್ರವನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಹೇಳಬೇಕು. ನಾವೆಲ್ಲರೂ ಹೆದೆಯ ಪಟ್ಟಕ್ಕೆ 2 ಕೈಗಳನ್ನು ಮುಗಿದು ಕಣ್ಣು ಮುಚ್ಚಿಕೊಂಡು ಏಕಾಗ್ರತೆಯಲ್ಲಿ ನಮ್ಮ ಏಕಾಗ್ರತೆ ಎಲ್ಲಿರಬೇಕು ಅಂತ ಹೇಳಿದ್ರೆ ಶ್ರೀರಾಮನ ಪಾದದ ಮೇಲೆ ಇರಬೇಕು. ಆ ರೀತಿಯಾದಂತಹ ಒಂದು ಏಕಾಗ್ರತೆಯಲ್ಲಿ ನಾವೆಲ್ಲರೂ ಈ ರಾಮ ತಾರಕ ಮಂತ್ರವನ್ನು ಹೇಳಿದ್ದೇವೆ. ಒಂದು ಸಾರಿ ಇಲ್ಲಿ ಮೈಕ್ನಲ್ಲಿ ತಾರಕ ಮಂತ್ರವನ್ನು ಹೇಳಿಕೊಡ್ತಾರೆ. ಆನಂತರ 108 ಬಾರಿ ನಾವು ಓಂಕಾರವನ್ನು ಹೇಳುವವರೆಗೆ ತಾವೆಲ್ಲರೂ ಈ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂತಹ ತಾರಕ ಮಂತ್ರವನ್ನು ಜೊತೆಯಾಗಿ ಮುಂದೆ ಮುಂದೆ ಅಲ್ಲ, ನಾವು ಒಟ್ಟಾಗಿ ಉಚ್ಚರಿಸಬೇಕು. ಆದ್ರಿಂದ ಇದೀಗ ಇಲ್ಲಿ 3 ಬಾರಿ ಓಂಕಾರದೊಂದಿಗೆ ನಾವೆಲ್ಲರೂ ಓಂಕಾರವನ್ನು ಹೇಳೋಣ. ಹಾಗೆ ಗರುಡ ಮಹಾಕಾಳಿ ದೇವಿಗೆ ಒಂದು ಸಾರಿ ಜಯಕಾರವನ್ನು ಹಾಕುತ್ತಾ ಮುಂದೆ 108 ಬಾರಿ ಈ ಬೀಜ ಮಂತ್ರ, ಪವಿತ್ರ ಮಂತ್ರ, ತಾರಕ ಮಂತ್ರ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂತಹ ಮಂತ್ರವನ್ನು ನಾವೆಲ್ಲರೂ ಒಟ್ಟಾಗಿ ಉಚ್ಚಾರ ಮಾಡೋಣ. ಅರೆ ಶ್ರೀ ಗರುಡ ಮಹಾಕಾಳಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಓ ಶ್ರೀರಾಮಚಂದ್ರಕ್ಕೆ Rame, Rame, Manore, Rasa
Rama Rama Rama
Rama Rama Rama Rama
ಆತ್ಮೀಯ ಪ್ರಚಾರವಾಗಿದೆ ಒಂದು ಶಕ್ತಿಯನ್ನು ಜಾಗೃತಗೊಳಿಸುವಂತ ಕೆಲಸವನ್ನು ನಾವೆಲ್ಲ ಮಾಡಿದ್ದೀವಿ. ಮುಂದೆ ಈ ದೇವಸ್ಥಾನದ ಸಭಾಂಗಣದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ, ಅದರ ಜೊತೆಯಲ್ಲಿ 50 ಕೋಟಿ ನಡೆಯುವಂತಹ ಗ್ರಾಮಪಂಚಾಯತ್ಗಳ ನೇರ ಪ್ರಚಾರ ಯಾವೆಲ್ಲ ನೀತಿ ಮಾಡಿರುತ್ತೇವೆ. ಆನಂತರ ರೈತರು ಅನ್ನ ಸಂಪರ್ಕದ ವ್ಯವಸ್ಥೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇಲ್ಲಿರುವಂತಹ ಎಲ್ಲ ಬರುವ ಭಕ್ತರು ನಿಮ್ಮ ದೇವಸ್ಥಾನದ ಸಭಾಂಗಣದಲ್ಲಿ ಸೇರಬೇಕಾಗಿ ಎಂತ ಬಂದು ಏರ್ವಲ್ಲ ಹಾಂ ಹಾಂ
ಪ್ರಸಾದ ಅಂಚನೆ ಪಾನಿಕದ ವ್ಯವಸ್ಥೆ ಉಂಡು. ಇದು ಮಾತಿರಲ್ಲ ಸ್ವೀಕಾರ ಮಲ್ತದ ತಕ್ಷಣ ಈ ಸಭಾಂಗಣದ ಬರ್ತದ ಕುಲ್ಲೋಡು. ಬೈದಿನಂಚಿನ ನಂಕ ಮಾತೆರೆಗಲ ಪಾನೀಯದ ವ್ಯವಸ್ಥೆ ಅಂಚನೆ ಪಂಚಕಜ್ಜಾಯ ಕೊರೊಂದುಲ್ಲೆರು ಅಲ್ಪ ಬನ್ನಗ ಸಾದಿರ ದೆತ್ತೊಂದೇ ಬತ್ತದ ನಮ್ಮ ನೇರವಾದ ಈ ಸಭಾಂಗಣದಲ್ಲಿ ಬತ್ತದ ಆಸಿನೇರ ಅವಡು ಬಣದ ನಿಕಲ್ಡ ವಿನಂತಿ ಮಲ್ತೋನು. ಹರಿ ಓಂ. ಆತ್ಮೀಯ ಅವತಾರ ದುಷ್ಟ ಸಂಹಾರದ ಮೂಲಕ ಶಿಷ್ಟರ ಪರಿಪಾಲನೆಯ ಜೊತೆಗೆ ಮನುಕುಲಕ್ಕೆ ಮನುಷ್ಯನಾದವನು ಬದುಕಬೇಕಾದಂತಹ ಆದರ್ಶ ವ್ಯಕ್ತಿತ್ವವನ್ನು ಸಮಾಜದ ಮುಂದೆ ನಿರೂಪಿಸಿಕೊಂಡು ನಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಶ್ರೀರಾಮಚಂದ್ರನ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗುವಂತಹ ಸುಸಂದರ್ಭದಲ್ಲಿ ತಾಯಿ ಗರುಡ ಮಹಾಕಾಳಿಯ ಪುಣ್ಯಕ್ಷೇತ್ರದಲ್ಲಿ ಈ ದಿನ ನಾವೆಲ್ಲರ ಅರಳ ಗ್ರಾಮದ ಭಕ್ತಾದಿಗಳು ಒಂದಾಗಿ ರಾಮನಾಮ ಸಂಕೀರ್ತನೆಯನ್ನು ಈ ತನಕ ಮಾಡಿ ಆ ಬಳಿಕ 108 ರಾಮ ತಾರಕ ಮಂತ್ರದ ಜಪವನ್ನು ಮಾಡಿ ಮುಂದೆ ಈ ಸಭಾಂಗಣದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಸಂಪನ್ನಗೊಳ್ಳುವುದಕ್ಕಿದೆ. ದೂರದಲ್ಲಿರುವಂತಹ ಎಲ್ಲ ಬಂಧುಗಳು ತಕ್ಷಣ ಈ ಸಭಾಂಗಣದಲ್ಲಿ ಬಂದು ಸೇರಬೇಕು. ಇನ್ನೇನು ಕೆಲವೇ ಸಮಯದಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 11:30 ನಂತರ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಬಾಲರಾಮನ ಪ್ರಾಣ ಪ್ರತಿಷ್ಠೆಯ ನೇರ ಪ್ರಸಾರ ಟಿವಿಯ ಮೂಲಕ ನಮ್ಮ ಮುಂದೆ ನಮ್ಮ ಕಣ್ಮನಗಳನ್ನು ಪುಣ್ಯಗೊಳಿಸುವುದಕ್ಕಿದೆ, ಪಾವನಗೊಳಿಸುವುದಕ್ಕಿದೆ. ದೂರದಲ್ಲಿರುವಂಥ ಎಲ್ಲ ಬಂಧುಗಳು ತಕ್ಷಣ ಈ ಸಭಾಂಗಣದಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಸ್ವಯಂ ಸೇವಕರು ಕಾರ್ಯಕರ್ತರು ಗಮನಿಸಬೇಕು. ಅಲ್ಲಿ ಹೊರಬದಿಯಲ್ಲಿ ಉಪಾಹಾರ ಪ್ರಸಾದ ಪಾನಕ ಆದವರನ್ನು ತಕ್ಷಣ ಸಭಾಂಗಣಕ್ಕೆ ಕಳಿಸಬೇಕು. ಸಭಾ ಕಾರ್ಯಕ್ರಮ ಇನ್ನೇನು ಸಂಪನ್ನಗೊಳ್ಳುವುದಕ್ಕಿದೆ. ಶುರುವಾಯರಂಡು ಬೈದಿನಂಚಿನ ಮಾತ ಭಕ್ತಾಭಿಮಾನುಲು ತಕ್ಷಣ ಈ ಸಭಾಂಗಣ ಬರ್ತದೆ ಕೊಲ್ಲುದು ದುಂಬು ನಡಪನಂಚಿನ ಕೊರ್ಲುದ ಈ ಚಾವಡಿದ ಕಾರ್ಯಕ್ರಮಡು ನಿಗಲು ಮಾತ ಪಾಲ್ದಿತ್ತು ನೋಡು ಪಡೆದು ವಿನಂತಿ ಮಾಡ್ತಾನು.
जय श्री राम। जय श्री राम। यकीनन सोनू निगम की बेहद मधुर आवाज़ जिसमें उन्होंने श्री राम के लिए ये भजन गाया, और यकीन मानिए इस वक्त पूरा जो देश है वो जिस तरह से राममय हो चुका है। लेकिन वहाँ पे मौजूद सोनू निगम की आवाज़ ने, इस वक्त हम स्टूडियो में मौजूद हैं लेकिन ऐसा ही लग रहा है कि हम भी वहीं अयोध्या धाम में ही विराजमान हैं। तो लगातार जिस तरह से हम आपको दिखा रहे हैं कि तमाम जो गणमान्य, विशिष्ट गणमान्य लोग पहुंच चुके हैं रामलला के प्राण प्रतिष्ठा समारोह में। हम तस्वीरों में लगातार देख रहे हैं, सबने अपना स्थान ग्रहण कर लिया है और सुबह से ही ये सिलसिला जारी हो गया जब देश भर से साधु संतों के साथ साथ समाज के विभिन्न वर्गों से आए जो तमाम गणमान्य लोग हैं, विशिष्ट लोग हैं, वो वहाँ पहुँचे रामलला की प्राण प्रतिष्ठा समारोह में हिस्सा लेने के लिए। और अब आपको दिखाएंगे रजनीकांत, सुपरस्टार रजनीकांत की प्रस्तुति। और सिनेमा की दुनिया के भी तमाम जो लोग हैं वो पहुंचे हैं, वो सिनेमा के तमाम जो दिग्गज लोग हैं वो वहां पहुंचे हुए हैं अपनी उपस्थिति दर्ज कराने के लिए। तस्वीरों में हम देख सकते हैं रजनीकांत और एक ऐसे अभिनेता जिन्हें समान रूप से हर भाषा के जो दर्शक हैं उनसे स्नेह मिला है, सम्मान मिला है। थलाइवा रजनीकांत और कई राष्ट्रीय पुरस्कारों से सम्मानित रजनीकांत खास तौर पर उन्हें आमंत्रित किया गया है रामलला के प्राण प्रतिष्ठा समारोह में हिस्सा लेने के लिए। और इस मौके पर बॉलीवुड के स्टार जैकी श्रॉफ भी मौजूद हैं। कार्यक्रम आरंभिसಬೇಕಾಗಿದೆ ನಿಮಗಾಗಿ ಕಾಯ್ತಾ ಇದ್ದೇವೆ ನಾವು। बड़ा प्यार लगा, बहुत मोहब्बत लगा, सबने प्यार दिया और भगवान के मंदिर आए तो कैसे लगता है इंसानों को, यहाँ तक बुला लिए, वो हमारे लिए बहुत बड़ी बात है। ಸ್ವಯಂ ಸೇವಕರು ಕಾರ್ಯಕರ್ತರಲ್ಲಿ ಸೂಚನೆ, ದಯವಿಟ್ಟು ಅತಿಥಿಗಳನ್ನು ಇವತ್ತಿನ ಕಾರ್ಯಕ್ರಮದ गण्यरನ್ನು पहुंचे हैं और इसी को बहुत सौभाग्यशाली मान रहे हैं। रजनीकांत, जैकी श्रॉफ, अमिताभ बच्चन, अभिषेक बच्चन, तमाम सितारे हैं जो वहां पहुंचे हैं। हमने देखा तस्वीरों में विक्की कौशल अपनी पत्नी कटरीना कैफ के साथ, आलिया भट्ट, तमाम वो सितारे हैं, ಬಾಲರಾಮನ ಪ್ರಾಣ ಪ್ರತಿಷ್ಠೆ ಪ್ರಾರಂಭ ಆಗುತ್ತದೆ। ये दर्शक हैं काफी ज्यादा प्रेम करते हैं, सम्मान करते हैं और वो आज सभी लोग नतमस्तक नजर आ रहे हैं। धार्मिक विधि विधानಗಳು अयोध्यೆಯಲ್ಲಿ प्रभु राम ने, श्री राम ने सबको बुलाया, वहां पे सब मौजूद हैं। इस बहुत ही ऐतिहासिक क्षण के वो गवाह बनने जा रहे हैं। और मशहूर पार्श्व गायिका अनुराधा पौडवाल क्या कुछ कह रही हैं, आइए सुनते हैं। ಸ್ವಯಂ ಸೇವಕರಿಗೆ ಮತ್ತೊಮ್ಮೆ ಸೂಚನೆ, ದಯವಿಟ್ಟು ಎಲ್ಲರನ್ನು ಸಭಾಂಗಣದ ಒಳಗೆ ಕಳುಹಿಸಿ ಮುಂದೆ ಸಭಾ ಕಾರ್ಯಕ್ರಮ ಪ್ರಾರಂಭಿಸುವುದಕ್ಕೆ ಅನುವು ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ। ಸನಾತನ ಹಿಂದೂ ಧರ್ಮ ಮೃತ್ಯುಂಜಯ ಧರ್ಮ,
ಅಳಿವಿಲ್ಲದ ಧರ್ಮ ಇದ್ರೆ ಅದು ಹಿಂದೂ ಧರ್ಮ. ಇಂತಹ ಪವಿತ್ರ ಧರ್ಮದಲ್ಲಿ ಹುಟ್ಟಿದಂಥ ನಾವೆಲ್ಲರೂ ಆರಾಧ್ಯ ಶ್ರೀರಾಮನ ಜನ್ಮಸ್ಥಾನದಲ್ಲಿ ಭವ್ಯವಾದ ಮಂದಿರವನ್ನು ಕಟ್ಟಿ ಅಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕಳೆದ 496 ವರ್ಷಗಳಿಂದ ನಿರಂತರವಾಗಿ ಕಾಯುತ್ತಾ ಬಂದಿದ್ದೇವೆ. ಇವತ್ತು ಭಾರತ ವರ್ಷದಲ್ಲಿ ಅವಿಸ್ಮರಣೀಯ ದಿನ. ತ್ರೇತಾಯುಗದ ಶ್ರೀರಾಮನ ಅವತಾರದಲ್ಲಿ ಪುಣ್ಯ ಪುರುಷನಾಗಿ ಪುರುಷೋತ್ತಮನಾಗಿ ಜನಿಸಿದಂತಹ ದಶರಥ ಸುತ ಶ್ರೀರಾಮಚಂದ್ರ ಅಯೋಧ್ಯೆಯ ಪವಿತ್ರ ಜನ್ಮಭೂಮಿಯಲ್ಲಿ ಈ ದಿನ ಪ್ರಾಣ ಪ್ರತಿಷ್ಠೆ ಆಗುವುದರ ಮೂಲಕ ಮತ್ತೊಂದು ಯುಗ ಭಾರತ ದೇಶದಲ್ಲಿ ಆರಂಭ ಆಗಿದೆ. ನಮ್ಮೆಲ್ಲರ ಹೃದಯದಂತಿರುವ ಅಯೋಧ್ಯೆಯಲ್ಲಿ ಈ ದಿನ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಅಂತ ಹೇಳಿದರೆ ನಮ್ಮೆಲ್ಲರ ಹೃದಯ ಮೂರ್ತಿಯಾಗಿರುವಂತಹ ರಾಮನ ಆರಾಧನೆಯ ಕೇಂದ್ರವಾಗಿರುವ ಅಯೋಧ್ಯೆ ಇವತ್ತು ಪುಣ್ಯ ಪಾವನವಾಗಿದೆ. ಅಂತಹ ಪಾವನ ಜಾಗದಲ್ಲಿ ಬಾಲರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ನಾವೆಲ್ಲರೂ ಇವತ್ತು ಪುನೀತರಾಗುತ್ತಾ ಇದ್ದೇವೆ. ಅಂತಹ ಸುಂದರ ಕ್ಷಣವನ್ನು ಅರಳ ಗ್ರಾಮದ ನಾವೆಲ್ಲ ಒಂದಾಗಿ ಒಟ್ಟಾಗಿ ಈ ತಾಯಿ ಗರುಡ ಮಹಾಕಾಳಿಯ ಪುಣ್ಯ ಸನ್ನಿಧಿಯಲ್ಲಿ ಸೇರಿಕೊಂಡು ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ಆ ದಿನವನ್ನು ಅತ್ಯಂತ ಭಾವುಕವಾಗಿ, ಅತ್ಯಂತ ಭಕ್ತಿಯಿಂದ, ಅತ್ಯಂತ ಶ್ರದ್ಧೆಯಿಂದ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ನಾವೆಲ್ಲರೂ ಒಂದಾಗ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮವಾಗಿ ಧರ್ಮಸಭೆ, ಧಾರ್ಮಿಕ ಸಭೆ ಈ ಸಭಾಂಗಣದಲ್ಲಿ ಸಂಪನ್ನಗೊಳ್ಳುವುದಕ್ಕಿದೆ. ಇವತ್ತಿನ ಕಾರ್ಯಕ್ರಮದ ಗಣ್ಯರನ್ನು ಸಭಾ ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ಈ ಒಂದು ಕಾರ್ಯಕ್ರಮದ ಗ್ರಾಮ ಪ್ರಮುಖರಾಗಿರುವಂತಹ ರಂಜನ್ ಶೆಟ್ಟಿ ಹಾಗೂ ಉಮೇಶ್ ಡಿಎಂ ಇವರಲ್ಲಿ ವಿನಂತಿಸಿಕೊಳ್ತೇನೆ. ಹೊರಗಿರುವಂತಹ ಎಲ್ಲ ಭಕ್ತಾಭಿಮಾನಿಗಳು ಈ ಸಭಾಂಗಣದಲ್ಲಿ ಆಸೀನರಾಗಿ ಮುಂದೆ ನಡೆಯುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು. ಆನಂತರ पुण्य अयोध्या ನಡೆಯುವಂತಹ पौडवाल की प्रस्तुति आप सुन रहे थे। लगातार हम आपको वहां से ಬಾಲರಾಮನ दिखा रहे हैं। आज का बहुत ही ಪ್ರತಿಷ್ಠಾ ಕಾರ್ಯಕ್ರಮವನ್ನು ನಾವೆಲ್ಲ मंगल ಟಿವಿಯ ಮೂಲಕ ವೀಕ್ಷಣೆ ಮಾಡೋದಕ್ಕಿದ್ದೇವೆ. के बाद भगवान रामलला ಈ की ದಿನ प्राण प्रतिष्ठा का बहुत ही जो ऐतिहासिक ನಮ್ಮ ದಿನಪೂರ್ತಿಯಾದಂತಹ ಕಾರ್ಯಕ್ರಮವಾಗಿ ಆ ರಾಮನ ಶರಣ ಸೇವೆಯನ್ನು ಮಾಡುವುದರ ಮೂಲಕ, ಆ ರಾಮನ ಆರಾಧನೆಯನ್ನು ಮಾಡುವುದರ ಮೂಲಕ, ಆ ರಾಮನ ಸ್ಮರಣೆಯನ್ನು ಮಾಡುವುದರ ಮೂಲಕ ಒಂದು ದಿನವನ್ನು ನಾವು ಕಳೆದಕ್ಕಿದ್ದೇವೆ. ದೂರದಲ್ಲಿರುವಂತಹ ಎಲ್ಲ ಬಂಧುಗಳು ಈ ಸಭಾಂಗಣದಲ್ಲಿ ಆಸೀನರಾಗಬೇಕಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ. क्रिकेटर सचिन तेंदुलकर भी आपको इन तस्वीरों में नजर आ रहे हैं। वो भी इस मंगल धरा पर अपनी उपस्थिति दर्ज कराने भगवान श्री राम के नगरी अवधपुरी अयोध्या में वो भी पहुंच चुके हैं। आप इन तस्वीरों में देख सकते हैं। महान बल्लेबाज बिल्कुल भारत रत्न सचिन तेंदुलकर इस वक्त तस्वीरों में अयोध्या धाम पहुंचे हैं और रामलला के प्राण प्रतिष्ठा समारोह में शामिल होने के लिए समाज के विभिन्न वर्गों से लोग यहां पर पहुंच रहे हैं और सभी में बेहद उत्साह है। सभी आमजन एक आम श्रद्धालु दर्शनार्थी के रूप में, श्री राम भक्त के रूप में शामिल होने के लिए यहाँ पर आए हैं। लगातार हम आपको तस्वीरों में दिखा रहे हैं। क्या खास, क्या आमो खास, सभी यहाँ मौजूद हैं। कुमार विश्वास मशहूर कवि हैं, साथ में मनोज जोशी जी, मनोज जोशी मशहूर अभिनेता, धार्मिक सभा कार्यक्रमದಲ್ಲಿ बहुत ही अयोध्या खूबसूरती के साथ इस पूरे कार्यक्रम को यहाँ पर सजाया गया है। किस तरह से हम देख सकते हैं कि तमाम लोगों को यहाँ पर आमंत्रित किया गया है। हर वर्ग के ಇಬ್ಬರು ಕಾರ್ಯಸೇವಕರು प्रतिनिधित्व करते 1990ರಲ್ಲಿ ನಡೆದಂತಹ ಕರಸಾವೆಯಲ್ಲಿ आपको लगातार बता रहे हैं कि सिर्फ ಭಾಗಿಗಳಾಗಿ लोग नहीं, ಆ ರಾಮನ ಸೇವೆಯನ್ನು ಮಾಡಿದ್ದಾರೆ. भी लोग इस कार्यक्रम में मौजूद हैं जो कि समाज के ಪೂಜ್ಯರಾದ पायदान से ವಿಠಲ್ ಶೆಟ್ಟಿ ಗುರುನಿಲಯ ಹಾಗೂ
उनको भी ಜಗದೀಶ್ ಆಳ್ವ इस ಅಗ್ಗೊಂಡೆ अति ಈ ಇಬ್ಬರು महत्वपूर्ण कार्यक्रम में ಅರಳದ ನಮ್ಮೆಲ್ಲರ अतिथि के तौर पर ಪ್ರತಿನಿಧಿಯಾಗಿ उन्हें भी निमंत्रण ಅಯೋಧ್ಯೆಯ भेजा गया था ಅಂದಿನ ಕಾಲ और वो भी ಸೇವೆಯಲ್ಲಿ इस कार्यक्रम में ಭಾಗವಹಿಸುವುದನ್ನು शामिल होने के लिए ನಾವೆಲ್ಲ यहाँ पे ಸ್ಮರಿಸಿಕೊಳ್ತಾ पहुंचे ಇದ್ದೇವೆ. हैं। तो राम राज्य की ಹೊರಗಿರುವಂತಹ परिकल्पना ಎಲ್ಲ ಭಕ್ತಾಭಿಮಾನಿಗಳಿಗೆ जिसमें कि ಸೂಚನೆ, ದಯವಿಟ್ಟು ಈ हर ಸಭಾಂಗಣದಲ್ಲಿ ಇರುವಂತಹ हर किसी के ಆಸನದಲ್ಲಿ मन में, ಕುಳಿತು हर ಮುಂದೆ किसी के ನಡೆಯುವಂತಹ ಸಭಾ हृदय ಕಾರ್ಯಕ್ರಮವನ್ನು प्रभु राम का वास ವೀಕ್ಷಿಸಿ है। ನಾವೆಲ್ಲರೂ हर कोई ರಾಮ आज ಕಾರ್ಯದಲ್ಲಿ इन दृश्यों ಪುನೀತರಾಗೋಣ ಅನ್ನುವಂತಹ भगवान ಮಾತಿನೊಂದಿಗೆ राम के इस ಇದೀಗ राम मंदिर, ಸಭಾ ಕಾರ್ಯಕ್ರಮವನ್ನು अद्भुत राम मंदिर जो ಪ್ರಾರಂಭ कि ಮಾಡ್ತಾ ಇದ್ದೇವೆ. निर्माण कार्य चल ಇವತ್ತಿನ रहा है। ಕಾರ್ಯಕ್ರಮದ और देखिए किस ಅಧ್ಯಕ್ಷತೆಯನ್ನು तरह से हजारों ಅರಳ ಶ್ರೀ टन ಗರುಡ ಮಹಾಕಾಳಿ फूलों से ಕ್ಷೇತ್ರದ इस दिव्य और ಆಡಳಿತ भव्य और ಮುಖ್ಯಸ್ಥರಾಗಿರುವಂತಹ नव ಶ್ರೀ मंदिर ಎ को सजाया ರಾಜೇಂದ್ರ गया है। ಶೆಟ್ಟಿಯವರು हमें कहने की ವಹಿಸಿಕೊಳ್ಬೇಕಾಗಿ जरूरत नहीं है। ವಿನಂತಿಸಿಕೊಳ್ತೇನೆ. आप इन तस्वीरों के जरिए ಇವತ್ತಿನ रंग-बिरंगे ಕಾರ್ಯಕ್ರಮದಲ್ಲಿ फूलों से सजे इन दरों ಅತಿಥಿಗಳಾಗಿ दीवार आप देख सकते हैं। ಓಂ जय श्री ಜನಹಿತಾಯ राम किस ಆಂಗ್ಲ तरह से ಮಾಧ್ಯಮ लिखा हुआ ಶಾಲೆಯ है और हर कोई ಸಂಸ್ಥಾಪಕರಾಗಿರುವಂತಹ अपने आप को ಶ್ರೀ ಶಾಂತರಾಮ್ आपके ಶೆಟ್ಟಿಯವರು साथ कर रहा है। ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ರಾಜಭಟ್ ಇವರು ದಿವ್ಯ ಉಪಸ್ಥಿತಿಯೊಂದಿಗೆ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಯೋಧ್ಯ ಹೋರಾಟದ ಹಿನ್ನೆಲೆಯನ್ನು ಬೌದ್ಧಿಕ ಮೂಲಕ ನಮಗೆ ಮತ್ತೊಮ್ಮೆ ಮನನ ಮಾಡುವಂತಹ ಕಾರ್ಯಕ್ಕಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಶ್ರೀ ಮಹೇಶ್ ಶೆಟ್ಟಿ, ಮುಖ್ಯ ಶಿಕ್ಷಕರು ಓಂ ಜನಹಿತಾಯ ಆಂಗ್ಲ ಮಾಧ್ಯಮ ಶಾಲೆ ಗುಡ್ಡೆಯಂಗಡಿ. ಇವರು ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಶ್ರೀರಾಮಚಂದ್ರ ಕೃಪಾಲು ಭಜ ಮನ ಹರಣ ಭವ ಭಯದಾರುಣಂ ಶ್ರೀರಾಮಚಂದ್ರ ಕೃಪಾಲು ಭಜ ಮನ. ಭಾರತ ವರ್ಷದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ಪುಣ್ಯ ಕಾರ್ಯ ಬಾಲರಾಮನ ಪ್ರತಿಷ್ಠೆಯ ಈ ದಿನ. 496 ವರ್ಷಗಳ ಸುದೀರ್ಘ ಹೋರಾಟದ ಬಳಿಕ 3 ಲಕ್ಷಕ್ಕಿಂತಲೂ ಹೆಚ್ಚು ಹಿಂದೂಗಳ ಬಲಿದಾನದ ಒಂದು ರಕ್ತದ ಅರ್ಪಣೆಯ ಮೂಲಕ ಮತ್ತೆ ಅಯೋಧ್ಯೆಯಲ್ಲಿ ಶ್ರೀರಾಮನು ಇವತ್ತು ಪ್ರತಿಷ್ಠೆಗೊಂಡು ಇಡೀ ಭಾರತ ದೇಶಕ್ಕೆ, ವಿಶ್ವಕ್ಕೆ ಮಾಂಗಲ್ಯವನ್ನು ಉಂಟು ಮಾಡುವಂತಹ ಶುಭಗಳಿಗೆ ಶುಭ ದಿನ ಇವತ್ತಾಗಿದೆ. ಅಂತಹ ದಿನವನ್ನು ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಈ ಅರಳದಲ್ಲಿ ರಾಮೋತ್ಸವವನ್ನು ನಡೆಸುವುದರ ಮೂಲಕ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಆ ಕಾರ್ಯಕ್ರಮವನ್ನು, ಸಂತೋಷವನ್ನು ನಾವು ಹಂಚಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ಗೌರವಾನ್ವಿತರು ಅರಳ ಶ್ರೀ ಗರುಡ ಮಹಾಕಾಳಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿರುವಂತಹ ಶ್ರೀ ಎ ರಾಜೇಂದ್ರ ಶೆಟ್ಟಿಯವರು ವಹಿಸಿಕೊಳ್ಬೇಕು, ಸಭಾ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತೇನೆ. ಇವತ್ತಿನ ಮುಖ್ಯ ಅತಿಥಿಗಳಾಗಿ ಓಂ ಜನಹಿತಾಯ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಶ್ರೀ ಶಾಂತರಾಮ ಶೆಟ್ಟಿಯವರು ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯನ್ನು ಶ್ರೀ ಎ ರಾಜ್ ಭಟ್ ನಮ್ಮ ಪ್ರಧಾನ ಅರ್ಚಕರು ವಹಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಮಹತ್ವದ ಬಗ್ಗೆ ನಮಗೆ ಬೌದ್ಧಿಕ ನೀಡುವುದಕ್ಕಾಗಿ ಆಗಮಿಸಿರುವಂತಹ ಶ್ರೀ ಮಹೇಶ್ ಶೆಟ್ಟಿ, ಮುಖ್ಯ ಶಿಕ್ಷಕರು ಓಂ ಜನಹಿತಾಯ ಆಂಗ್ಲ ಮಾಧ್ಯಮ ಶಾಲೆ ಗುಡ್ಡಂಗಡಿ, ಇವರು ಆಸನದಲ್ಲಿ ಕುಳಿತುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇನೆ. ಬಂದಿರುವಂತಹ ಎಲ್ಲ ಆಸ್ತಿಕ ಬಂಧುಗಳಿಗೆ, ಭಗಿನಿಯರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ತಾವೆಲ್ಲರೂ ಈ ವೇದಿಕೆಯಲ್ಲಿ, ಈ ಸಭಾಂಗಣದಲ್ಲಿ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಹೊರಗಡೆ ಇರುವಂಥ ಎಲ್ಲ ಭಕ್ತಾಭಿಮಾನಿಗಳು 1 ಗಂಟೆ ಅವಧಿ ಈ ಒಂದು ಸಭಾಂಗಣದಲ್ಲಿ ಕುಳಿತು ಮುಂದೆ ನಡೆಯುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಾಕ್ಷಿಭೂತರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪವಿತ್ರ ಅಯೋಧ್ಯೆ ನಮ್ಮೆಲ್ಲರ ಹೃದಯವಿದ್ದಂತೆ, ಅಂತಹ ಹೃದಯದಲ್ಲಿ ಇವತ್ತು ಶ್ರೀ ಬಾಲರಾಮನ ಮೂರ್ತಿಯ ಪ್ರತಿಷ್ಠೆಯ ಮೂಲಕ ಪ್ರಾಣ ತುಂಬುವಂತಹ ಕೆಲಸ ಈ ದೇಶಕ್ಕೆ ಆಗ್ತಾ ಇದೆ. ಇದನ್ನು ಕಣ್ತುಂಬಿಸಿಕೊಳ್ಬೇಕು ಅನ್ನುವಂತಹ ಇಚ್ಛೆಯಿಂದ ದೇಶ ವಿದೇಶಗಳಿಂದ ಸಾವಿರಾರು ಗಣ್ಯರು, ಸಂತರು, ಮಹಾಂತರು ಅಯೋಧ್ಯೆಯಲ್ಲಿ ಸೇರಿದ್ದಾರೆ. ಅವರ ಸಮ್ಮುಖದಲ್ಲಿ ನಡೆಯುವಂತಹ ಪ್ರಾಣ ಪ್ರತಿಷ್ಠೆಯನ್ನು ನಾವು ಇನ್ನು ಮುಂದೆ ಇಲ್ಲಿ ಟಿವಿಯಲ್ಲಿ ವೀಕ್ಷಣೆ ಮಾಡೋದಕ್ಕಿದ್ದೇವೆ. ಅದರ ಮೊದಲು ಈ ಒಂದು ಅವಧಿಯಲ್ಲಿ ನಾವು ಕೂಡ ಆ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗಬೇಕು. ಆ ಒಂದು ಅಯೋಧ್ಯೆಯ ಪುಣ್ಯ ಕಾರ್ಯವನ್ನು ನಾವು ಮೆಲುಕು ಹಾಕಿಕೊಳ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಸಭಾ ಕಾರ್ಯಕ್ರಮದ ಆಯೋಜನೆ.
ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆಯ ಗಣ್ಯರನ್ನು ಹಾಗೂ ತಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದಾರೆ ಸಂಘದ ಹಿರಿಯರಾಗಿರುವಂತಹ ಶ್ರೀ ಬಾಬು ಶೇಖರ್ ಅವರು. बोलो श्री रामचंद्र की, बोलो श्री रामचंद्र की. ಕಳೆದ 500 ವರ್ಷಗಳಿಂದ ನಮ್ಮ ಹಲವಾರು ಹಿಂದೂ ಸಂಘಟನೆಗಳು ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಪರಕೀಯರ ದಾಳಿಗೆ ತುತ್ತಾಗಿ ನಾಶವಾಗಿದ್ದಂತಹ ನಮ್ಮ ಮಂದಿರವನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾಗಿ ಹಲವಾರು ರೀತಿಯ ಹೋರಾಟಗಳು ಮಾಡಿದ್ದಾರೆ, ಬಲಿದಾನಗಳನ್ನು ಮಾಡಿದ್ದಾರೆ, ಸತತ ಪ್ರಯತ್ನಗಳು ನಡೆಯುತ್ತಾ ಬಂದಿತ್ತು. ಹಾಗೆ ಕಳೆದ ಸಾಧಾರಣ 100 ವರ್ಷ ಅಂದರೆ 99 ವರ್ಷ ಪೂರ್ತಿ ಆಗ್ತವಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ ಸಂಘ ಕೂಡ ಬೇಕಾದಷ್ಟು ಪ್ರಯತ್ನಗಳನ್ನು ಮಾಡಿದೆ. ಹಾಗೆ ವಿಶ್ವ ಹಿಂದೂ ಪರಿಷತ್ತು, ವಿವಿಧ ಹಿಂದೂ ಸಂಘಟನೆಗಳು ಬಹಳಷ್ಟು ಹೋರಾಟಗಳನ್ನು ಮಾಡಿ ಬಲಿದಾನಗಳನ್ನು ಮಾಡಿ ಹೋರಾಟಗಳನ್ನು ಮಾಡ್ತಾ ಇತ್ತು. ಆದರೆ ನಾವು ಪುಣ್ಯವಂತರು, ನಮ್ಮ ಜೀವಿತ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಆ ನಿರ್ಮಾಣ ಕಾರ್ಯ ಭರದಿಂದ ನಡೀತಾ ಇದೆ. ಇವತ್ತು ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಒಂದು ಮಹತ್ ಕಾರ್ಯ, ಅಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ನಡೀತಾ ಇದೆ. ಮಂದಿರವನ್ನು ನಿರ್ಮಾಣ ಮಾಡುವಂತಹ ಸಮಯದಲ್ಲಿ ಎಷ್ಟೋ ಜನ ಇರಬಹುದು, ಕೋಟಿಗಟ್ಟಲೆ ಹಣ ಕೊಟ್ಟು ಅದನ್ನು ಮಾಡಿಸುವವರು. ಆದರೆ ನಮ್ಮ ಹಿಂದೂ ನಾಯಕರು ಈ ಮಂದಿರ ಪ್ರತಿಯೊಬ್ಬ ಹಿಂದುವಿನ ಭಾಗವಹಿಸುವಿಕೆಯಿಂದ ಆಗಬೇಕು ಮತ್ತು ಪ್ರತಿಯೊಬ್ಬರಿಗೂ ಆ ಮಂದಿರ ನನ್ನದು ಎನ್ನುವಂಥ ಭಾವನೆ ಮೂಡಬೇಕು ಅನ್ನೋ ಉದ್ದೇಶದಿಂದ ಮೊದಲಾಗಿ ಇಟ್ಟಿಗೆಯನ್ನು ತಂದು ಪೂಜೆ ಮಾಡುವಾಗ, ಹಾಗೆ ಜ್ಯೋತಿ ಬರುವಾಗ, ಪ್ರತಿ ಸಂದರ್ಭದಲ್ಲೂ ಪ್ರತಿಯೊಬ್ಬರ ಹಿಂದುವಿನ ಪಾಲುಗಾರಿಕೆ ಇದರಲ್ಲಿ ಬೇಕು ಎನ್ನುವಂಥ ಪ್ರಯತ್ನವನ್ನು ಮಾಡಿದರು. ಹಾಗೆ ಈ ಪುಣ್ಯ ಕೆಲಸ ಮಾಡುವಾಗ ಈಗಲೂ ಕೂಡ ಎಲ್ಲ ಹಿಂದೂಗಳಿಗೆ ಅಯೋಧ್ಯೆಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಮತ್ತು ಅಲ್ಲಿ ಹೋದರೆ ಎಲ್ಲ ವ್ಯವಸ್ಥೆ ಮಾಡುವಂಥದ್ದು ಕೂಡ ಅಸ್ತವ್ಯಸ್ತ ಆಗ್ಬೋದು ಅನ್ನುವಂತಹ ದೃಷ್ಟಿಯಿಂದ ಮೊನ್ನೆ ಅಲ್ಲಿ ಪೂಜನೆಯನ್ನು ಮಾಡಿ ಪವಿತ್ರ ಮಂತ್ರಾಕ್ಷತೆಯನ್ನು ದೇಶದಾದ್ಯಂತ ದೇಶದ ಮೂಲೆ ಮೂಲೆಯಲ್ಲಿರುವಂತಹ ಪ್ರತಿಯೊಬ್ಬ ಹಿಂದುವಿನ ಮನೆಗೂ ಮುಟ್ಟಿಸಬೇಕು. ಹಾಗೆ ಆ ಮಂತ್ರಾಕ್ಷತೆ ಯಾವ ಮನೆಯಲ್ಲಿ ಇಡಲಾಗುತ್ತದೋ ಅದು ಪಾವನವಾದಂತಹ ಅಯೋಧ್ಯೆಗೆ ಸಮಾನವಾಗಿರಬೇಕು, ಅದು ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಹಾಗೆಯೇ ಆ ಮಂತ್ರಾಕ್ಷತೆ ಇವತ್ತು 12:29 ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಆ ಪ್ರಾಣ ಪ್ರತಿಷ್ಠಾ ಸಮಯದ ನಂತರ ಅಂದರೆ ಸಾಯಂಕಾಲ ನಾವು ದೀಪೋತ್ಸವವನ್ನು ಮನೆಯಲ್ಲಿ ಮಾಡ್ತಾ ಇದ್ದೇವೆ. ಆ ಹೊತ್ತಿಗೆ ಸಣ್ಣ ಮಕ್ಕಳಿಗೆ ಆ ಅಕ್ಷತೆಯನ್ನು ಮಾಡಿ ಶ್ರೀರಾಮನ ಆಶೀರ್ವಾದವನ್ನು ಹಿರಿಯರು ಕೊಡಬೇಕು. ಮನೆಯಲ್ಲಿ ಅಯೋಧ್ಯೆ,